ಹೋರಾಟ, ಶತ್ರುವನ್ನು ಎದುರಿಸುವುದು, ವಿಜಯಕ್ಕಾಗಿ ಶ್ರಮ ಪಡುವುದು. ಯೋಬನ ಗ್ರಂಥ 7ನೇ ಅಧ್ಯಾಯ 1ನೇ ವಚನದಲ್ಲಿ, ಭೂಲೋಕದಲ್ಲಿ ಮನುಷ್ಯನಿಗೆ ದುಡಿಯುವ ವಾಯಿದೆಯುಂಟಲ್ಲವೇ ಎಂದು ಸತ್ಯವೇದವು ಹೇಳುತ್ತದೆ. ತಾಯಿಯ ಗರ್ಭದಿಂದ ಹೊರಬಂದಂದಿನಿಂದ ಶುರುವಾದ ಹೋರಾಟ, ಈ ಲೋಕ ಯಾತ್ರೆಯನ್ನು ಮುಗಿಸುವವರೆಗೂ ಮಾನವ ಜೀವಿತ ಒಂದು ಹೋರಾಟವೇ. ಹೋರಾಟವಿಲ್ಲದ ಜೀವನವಿಲ್ಲ. ಹೋರಾಡದಿದ್ದರೆ ಸಾಯುತ್ತೇವೆ. ಹೋರಾಟವು ವಿಜಯವನ್ನು ನೀಡದಿರಬಹುದು, ಆದರೆ ಅದು ಶತ್ರುಗಳ ಹೃದಯವನ್ನು ಕಲಕುತ್ತದೆ. ಅದಕ್ಕಾಗಿಯೇ ಯುದ್ಧ ಭೂಮಿಯಲ್ಲಿ ಹೋರಾಡುವುದಕ್ಕಿಂತ ಶತ್ರುವನ್ನು ಗುರುತಿಸುವುದು ಮುಖ್ಯ. ಶತ್ರುವನ್ನು ಗುರುತಿಸಲು ಸಾಧ್ಯವಾಗದಿದ್ದರೆ ನಮ್ಮ ಹೋರಾಟ ದುರ್ಬಲಗೊಳ್ಳುತ್ತದೆ. ಪ್ರಿಯ ಮಿತ್ರನೇ, ನಿನ್ನ ಶತ್ರು ಯಾರು? ನೀನು ಪ್ರಪಂಚದ ಹೀರೋ ಆಗಿರಬಹುದು, ಆದರೆ ನಿನ್ನ ಶರೀರ ಝೀರೋ. ಜಗತ್ತು ನೀನು ಹೇಳುವುದನ್ನು ಮಾಡಲು ಬಯಸುತ್ತದೆ, ಆದರೆ ನೀನು ಮಾತ್ರ ನಿನ್ನ ದೇಹ ಹೇಳುವುದನ್ನೇ ಮಾಡುತ್ತಿದ್ದಿ. ನೀನು ಯಜಮಾನನೋ ಅಥವಾ ಗುಲಾಮನೋ? ನಿಜವಾದ ಯುದ್ಧರಂಗ ಈ ಭೂಮಿಯ ಮೇಲೆ ಇಲ್ಲ, ನಿನ್ನ ಹೃದಯದಲ್ಲೇ ಇದೆ. ನಿನ್ನ ಶತ್ರು ಈ ಲೋಕದಲ್ಲೆಲ್ಲೂ ಇಲ್ಲ, ನಿನ್ನ ಹೃದಯದಲ್ಲೇ ಇದ್ದಾನೆ. ನೀನು ಹೋರಾಡಬೇಕಾಗಿರುವುದು ಈ ಜಗತ್ತಿನೊಂದಿಗಲ್ಲ, ನೀನು ಹೋರಾಡಬೇಕಾಗಿರುವುದು ನಿನ್ನೊಂದಿಗೆ. ನೀನು ಜಯಿಸಬೇಕಾಗಿರುವುದು ನಿನ್ನನ್ನೇ. ನಿನ್ನನ್ನು ನೀನು ಗೆದ್ದರೆ ಪ್ರಪಂಚವನ್ನೇ ಗೆದ್ದಂತೆ. ಶತ್ರುಗಳೊಂದಿಗೆ ಯುದ್ಧ ಮಾಡದವನು ಸೈನಿಕನಲ್ಲ. ಪಾಪದೊಂದಿಗೆ ಹೋರಾಡದವನು ಕ್ರೈಸ್ತನಲ್ಲ. ಪಾಪವು ಕೊಡುವ ಸಂಬಳ ಮರಣ. ಪಾಪಕ್ಕೆ ಗುಲಾಮನಾಗಿ ನೀನು ಈ ಲೋಕದಲ್ಲಿ ಸತ್ತಿದ್ದೀಯಾ? ಸೈನಿಕನಾಗಿರಬೇಕಾದ ನೀನು ಸ್ಮಶಾನ ಸೇರಬಹುದೋ? ಸ್ನೇಹಿತ, ಸತ್ತ ಸಿಂಹಕ್ಕಿಂತ ಬದುಕಿರುವ ಶ್ವಾನ ಮೇಲು. ಹಾಗಾಗಿ ಏಳು, ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿ, ಪ್ರಾರ್ಥನೆ ಎಂಬ ಆಯುಧವನ್ನು ಧರಿಸಿಕೊ, ನಂಬಿಕೆ ಎಂಬ ಗುರಾಣಿಯನ್ನು ಹಿಡುಕೋ. ಎದ್ದೇಳು, ನಿರ್ಜೀವದಿಂದ ಉಜ್ಜೀವನಕ್ಕಾಗಿ, ಪಾಪದಿಂದ ಪರಿಶುದ್ಧತೆಗಾಗಿ ಪಾಪದ ವಿರುದ್ಧ ಹೋರಾಡು. ಬಲಹೀನತೆಯ ವಿರುದ್ಧ ಹೋರಾಡು. ಜಯ ಹೊಂದುವವರೆಗೂ, ನಿನ್ನ ಕೊನೆಯುಸಿರಿರುವವರೆಗೂ, ಆ ತಂದೆಯ ರಾಜ್ಯವನ್ನು ಸೇರುವವರೆಗೂ ನಿಲ್ಲಬೇಡ. ಹೋರಾಡುತ್ತಲೇ ಇರು. ಸೈನಿಕನೇ, ಶಿಲುಬೆಯೇ ನಿನ್ನ ಧ್ವಜ. ಈ ಹೋರಾಟದಲ್ಲಿ ವಿಜಯ ನಿನ್ನದೇ. ಈ ಯುದ್ಧ ಭೂಮಿಯಲ್ಲಿ ಕಿರೀಟ ನಿನ್ನದೇ. ತಂದೆಯ ರಾಜ್ಯದಲ್ಲಿ ನಿನಗಾಗಿ ಸಿಂಹಾಸನವುಂಟು. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಆಮೇನ್. ಶಿಲುಬೆಯೇ ನಿನ್ನ ಧ್ವಜ, ಮುಂದೆ ನಡೆ ಜವಾನ, ಹಿಂದೆ ನೋಡದಿರು, ಯೇಸುವು ನಿನ್ನ ಬಂಡೆ, ಯೇಸುವು ನಿನ್ನ ಬಂಡೆ.